ಅಮಿತ್ ಶಾ ಬೆನ್ನಲ್ಲೇ ರಾಜ್ಯಕ್ಕೆ ನಾಳೆ ನಡ್ಡಾ ಅವರ ಆಗಮನ ಆಗ್ತಾ ಇದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ರಾಜ್ಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ನಾಳೆ ಹಾಗೇನೆ ನಾಡಿದ್ದು ನಡ್ಡಾ ರಾಜ್ಯದಲ್ಲಿ ಭರ್ಜರಿ ಪ್ರವಾಸವನ್ನ ಕೈಗೊಳ್ತಾರೆ. ತುಮಕೂರು, ಚಿತ್ರದುರ್ಗ ಹಾಗೇನೆ ಹರಿಹರಕ್ಕೆ ಭೇಟಿ ಕೊಡ್ತಾರೆ. ಇನ್ನು ನಾಳೆ ಬೆಳಗ್ಗೆ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಡ್ತಾರೆ. ಹಾಗೆ ನಾಳೆ ಚಿತ್ರದುರ್ಗದಲ್ಲಿ ಎಸ್ಸಿ ಎಸ್ಟಿ ಒಬಿಸಿ ಸಮಾವೇಶದಲ್ಲೂ ಕೂಡ ಅವರು ಪಾಲ್ಗೊಳ್ತಾರೆ. ಇನ್ನು ನಾಳೆ ಮಧ್ಯಾಹ್ನ ಚಿತ್ರದುರ್ಗದ ಮಾದಾರ ಚೆನ್ನಯ್ಯರನ್ನ ಭೇಟಿ ಮಾಡ್ತಾರೆ. ನಾಳೆ ಸಂಜೆ ಸಿರಿಗೆರೆಯ ತರಳಬಾಳು ಮಠಕ್ಕೂ ಕೂಡ ಭೇಟಿ ಕೊಡ್ತಾರೆ. ನಾಡಿದ್ದು ವಾಲ್ಮೀಕಿ ಮಠ, ಪಂಚಮಸಾಲಿ ಪೀಠಕ್ಕೆ ಭೇಟಿಯನ್ನ ಕೊಡ್ತಾರೆ. ನಾಡಿದ್ದು ತುಮಕೂರಿನ ಭೇಟಿ, ಶಿರಾದಲ್ಲಿ ಭರ್ಜರಿ ರ್ಯಾಲಿಯಲ್ಲಿ ಪಾಲ್ಗೊಳ್ತಾರೆ. 25,000 ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ನಾಡಿದ್ದು ಸಂಜೆ ಬೆಂಗಳೂರಿಂದ ದೆಹಲಿಗೆ ವಾಪಸ್ ಹೋಗ್ತಾರೆ. ಇನ್ನು 2 ದಿನ ನಡ್ಡಾ ಅವರ ರಾಜ್ಯ ಪ್ರವಾಸವನ್ನ ನಾವು ಗಮನಿಸೋದಾದ್ರೆ, ನಾಳೆ 12:15ಕ್ಕೆ ತುಮಕೂರಲ್ಲಿ ಬಿಜೆಪಿ ಪ್ರಮುಖರ ಸಭೆ ನಡೆಸ್ತಾರೆ. 1:25ಕ್ಕೆ ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಡ್ತಾರೆ. 3:25ಕ್ಕೆ ಚಿತ್ರದುರ್ಗದಲ್ಲಿ ಎಸ್ಸಿ ಎಸ್ಟಿ ಒಬಿಸಿ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ. ಇವರು ಅತಿ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಪ್ಯಾಕರ್ಸ್ ಅಂಡ್ ಮೂವರ್ಸ್ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. 5 ಗಂಟೆಗೆ ಚಿತ್ರದುರ್ಗದಲ್ಲಿ ಮಾದಾರ ಚೆನ್ನಯ್ಯ ಪೀಠಕ್ಕೆ ಹೋಗ್ತಾರೆ. ಇನ್ನು 5:50ಕ್ಕೆ ಸಿರಿಗೆರೆಯ ತರಳಬಾಳು ಮಠಕ್ಕೆ ಭೇಟಿ ಕೊಡ್ತಾರೆ. ಇನ್ನು ಶುಕ್ರವಾರ ಅವ್ರ ಪ್ರವಾಸದ ಪಟ್ಟಿಯನ್ನು ನೋಡೋದಾದ್ರೆ, ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ಹರಿಹರದ ಪಂಚಮಸಾಲಿ ಪೀಠಕ್ಕೆ ಭೇಟಿ ಕೊಡ್ತಾರೆ. ಶುಕ್ರವಾರ 9:50ಕ್ಕೆ ಬೆಳ್ಳೂಡಿಯ ಕನಕ ಗುರು ಪೀಠಕ್ಕೆ ಭೇಟಿ ಕೊಡ್ತಾರೆ. 10:35ಕ್ಕೆ ರಾಜನಹಳ್ಳಿಯ ವಾಲ್ಮೀಕಿ ಪೀಠಕ್ಕೆ ಹೋಗ್ತಾರೆ. ಇನ್ನು 3:15ಕ್ಕೆ ಶಿರಾದಲ್ಲಿ ಕಾರ್ಯಕರ್ತರ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ. ಇನ್ನು 5:50ಕ್ಕೆ ಬೆಂಗಳೂರಿಂದ ದೆಹಲಿಗೆ ವಾಪಸ್ ಹೋಗ್ತಾರೆ. ಇದು 2 ದಿನ ನಡ್ಡಾ ಅವರ ರಾಜ್ಯ ಪ್ರವಾಸದ ಡೀಟೇಲ್ಸ್. ಇನ್ನು ಕಾಂಗ್ರೆಸ್ ರಥಯಾತ್ರೆಗೆ ಬಿಜೆಪಿಯಿಂದ ಕೌಂಟರ್ ರಥಯಾತ್ರೆಯನ್ನು ನಡೆಸಲಾಗುತ್ತೆ. ಪ್ರತಿ ಕ್ಷೇತ್ರದಲ್ಲೂ ಕೂಡ ಬಸ್ ಯಾತ್ರೆಯನ್ನ ಕಾಂಗ್ರೆಸ್ ನಡೆಸ್ತಾ ಇದೆ. ಅದಕ್ಕೆ ಬೇಕಾದಂತ ತಯಾರಿಯನ್ನ ಕಾಂಗ್ರೆಸ್ನ ನಾಯಕರು ಮಾಡಿಕೊಂಡಿದ್ದಾರೆ. ಇನ್ನು ಹಲವು ಯೋಜನೆಯನ್ನ ಮುಂದಿಟ್ಕೊಂಡು ಬಿಜೆಪಿ ಅವರು ಕೂಡ ಯಾತ್ರೆಯನ್ನ ನಡೆಸೋದಕ್ಕೆ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಈಗ ಕಳಸಾ ಬಂಡೂರಿ ಯೋಜನೆ ಸಂಬಂಧ ಬಿಜೆಪಿ ಯಾತ್ರೆಯನ್ನ ನಡೆಸೋದಕ್ಕೆ ತಯಾರಿಗಳಾಗಿದೆ. ವಿಜಯೋತ್ಸವ ಯಾತ್ರೆಯಾಗಿ ಅದನ್ನ ಮಾರ್ಪಡಿಸಿ ಬಿಜೆಪಿ ಯಾತ್ರೆಯನ್ನ ಮಾಡ್ತಾ ಇದೆ. ಯಾಕಂದ್ರೆ ಈಗ ಆ ಭಾಗದಲ್ಲಿ ಹೋರಾಟಗಾರರು, ರೈತರು ಆರೋಪ ಮಾಡ್ತಿರೋದು, ಈಗ ಎಲೆಕ್ಷನ್ ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ಈ ತರ ಈಗ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ನಾವು ಯೋಜನೆ ಮಾಡ್ತೀವಿ ಅಂತ ಹೇಳ್ತಾರೆ. ಈ ಸತಿ ಅಂದ್ರೆ ಈ ತರ ಸುಮಾರು ಸತಿ ಅವ್ರು ಹೇಳ್ಬಿಟ್ಟಿದ್ದಾರೆ. ಈ ಸಲ ಎಲೆಕ್ಷನ್ ಪರ್ಪಸ್ಗೋಸ್ಕರನೇ ಈ ತರ ಹೇಳ್ತಾ ಇದ್ದಾರೆ. ನಮಗೆ ನಂಬಿಕೆ ಇಲ್ಲ, ನೀವು ಫಸ್ಟ್ ಯೋಜನೆಯನ್ನ ಮಾಡಿ ತೋರಿಸಿ ಆಮೇಲೆ ನಂಬ್ತೀವಿ ಅಂತ ಹೇಳ್ತಿದ್ದಾರೆ. ಅಲ್ಲಿ ತನಕ ಹೋರಾಟ ಅಂತ ಇದೇ ವಿಷಯವನ್ನು ಇಟ್ಕೊಂಡು ಕಾಂಗ್ರೆಸ್ ಅವರು ಕೂಡ ಮೊನ್ನೆ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆ ರೀತಿಯಲ್ಲಿ ಮಾಡಿದ್ರು, ಹೋರಾಟವನ್ನ ಮಾಡಿದ್ರು ರೈತರಿಗೆ ಸಾಥ್ ಕೊಟ್ಟು. ಆದರೆ ಬಿಜೆಪಿ ಅವರು ಅದನ್ನೇ ಈಗ ವಿಜಯೋತ್ಸವ ಯಾತ್ರೆಯಾಗಿ ಮಾರ್ಪಡಿಸಿ ಯಾತ್ರೆ ಮಾಡೋದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಯೋಜನೆಗೆ ಗ್ರೀನ್ ಸಿಗ್ನಲ್ ಅಂತ ಹೇಳಿ ಕೇಂದ್ರ ಸರ್ಕಾರ ಕೊಟ್ಟಿದೆ ಅಂತ ಹೇಳಿ ಇವರು ಅದನ್ನ ನಾವು ನುಡಿದಂತೆ ನಡೆದಿದ್ದೀವಿ ಅಂತ ತೋರಿಸ್ಕೊಳ್ಬೇಕು ಅಂತ ಹೇಳಿ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ನೀರಿನ ಯೋಜನೆಗೆ ಅವಕಾಶ ಕೊಟ್ಟಿರೋದನ್ನೇ ಲಾಭವಾಗಿ ಬಳಕೆ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಯೋಜನಾ ಸ್ಥಳದಿಂದ ಧಾರವಾಡದವರೆಗೆ ರಥಯಾತ್ರೆ ನಡೆಸ್ತಾರೆ. 3 ಜಿಲ್ಲೆಗಳ ಎಲ್ಲಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ವಿಜಯ ರಥಯಾತ್ರೆಯನ್ನು ನಡೆಸೋದಕ್ಕೆ ಈಗ ಶೀಘ್ರದಲ್ಲೇ ದಿನಾಂಕ ಕೂಡ ಘೋಷಣೆ ಆಗುತ್ತೆ.